ನಿಟ್ಟೂರು ಹೋಬಳಿಯ ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಭೋಗಸಂದ್ರ ಗ್ರಾಮದ ಸರ್ವೆ ನಂಬರ್ 39/P15 ಜಮೀನು ಅಭಿವೃದ್ಧಿಪಡಿಸುವ ವಿಚಾರದಲ್ಲಿ ದಲಿತ ವ್ಯಕ್ತಿಯ ಮೇಲೆ ಸ್ಥಳೀಯ ಯಾದವ ಸಮುದಾಯದ ಪ್ರದೀಪ್, ದರ್ಶನ್, ಉಮೇಶ್, ಶಿವಲಿಂಗಯ್ಯ, ಶರು ಎಂಬುವವರು ಈಶ್ವರ್ ಎಂಬ ಮಾದಿಗ ಜನಾಂಗದ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರುವ ಸಂಬಂಧ ಚೇಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದು, ಇದುವರೆಗೂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲು ಪೊಲೀಸರು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆಯಲ್ಲಿ ದಲಿತ ಮುಖಂಡರು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಹಲ್ಲೆ ಮಾಡಿರುವ ಮೇಲೆ ಕ್ರಮ ವಹಿಸುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕಡಬ ಶಂಕರ್, ನಿಟ್ಟೂರು ನಾಗರಾಜ್ ಹಾಗೂ ದಲಿತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸತೀಶ್, ಶ್ರೀ ಟಿವಿ, ಗುಬ್ಬಿ. ನಮ್ಮ ಹೆಸರು ಶ್ರೀನಿವಾಸ್ ಅಂತ ಹೇಳಿ, ಭೀಮಾರ್ಮಿ ಸಂಘಟನೆ ಜಿಲ್ಲಾಧ್ಯಕ್ಷ ಐನ್ಪಳೆ ಶ್ರೀನಿವಾಸ್ ಅಂತ ಹೇಳಿ. ಇವತ್ತು ಚೇಳೂರು ಸ್ಟೇಷನ್ಗೆ ಏನಕ್ಕೆ ಬಂದಿರೋ ಉದ್ದೇಶ ಅಂದರೆ, ಈಶ್ವರಪ್ಪ ಅವರು ನಮ್ಮ ಮಾದಿಗ ಸಮುದಾಯ ಇರ್ತಾರೆ ಇಲ್ಲಿ. ಶಿವರಾಮ್ ಅವರು ನಮ್ಮ ಮಾದಿಗ ಸಮುದಾಯ ಇರ್ತಾರೆ. ಒಂದು ಗೊಲ್ಲ ಸಮುದಾಯದವರು ಜಮೀನು ಇವ್ರು ಕೊಂಡ್ಕೊತಾರೆ. ಆ ಕೊಂಡ್ಕೊಂಡಿರೋದಕ್ಕೋಸ್ಕರ ಇವ್ರಿಗೆ ಯಾಕೆ ಕೊಟ್ಟೆ ಅಂತೇಳಿ ಅವರ ಜಮೀನು ಕೊಟ್ಟಿರೋರ ಮೇಲೂ ಹಲ್ಲೆ ಮಾಡಿದ್ದಾರೆ. ಈ ನಮ್ಮ ಸಮುದಾಯದವ್ರ ಮೇಲೂ ಹಲ್ಲೆ ಮಾಡಿ ನಮ್ಮ ಮಾದಿಗ ಸಮುದಾಯ ಪಾಪ ಬೋರ್ ಹಾಕ್ಸರ್ ಬಂಡವಾಳ ಹಾಕ್ಯಾರ. ಅದಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಆ ಬಂಡವಾಳ ಹಾಕಿ ಬೋರೆಲ್ಲ ಕೊರೆಸಿದ್ರು. ನೆನ್ನೆ ನೈಟ್ ಏನು ಮಾಡಿದ್ದಾರೆ ಅಂದರೆ, ಈ ಬೋರ್ಗೆಲ್ಲ ಕಲ್ಲೆಲ್ಲ ಇದನ್ನ ಮಾಡಿ ಕಲ್ಲು ಹೊಡೆದಾಕ್ಬಿಟ್ಟವ್ರೆ. ಕಲ್ಲು ಒಳಗಡೆ ಹೊಡೆದಾಕ್ಬಿಟ್ಟು ಮತ್ತೆ ಅಲ್ಲಿದ್ದು ಇಟ್ಟಿಗೆಗಳು, ಸಿಮೆಂಟು ಎಲ್ಲ ಹೊತ್ಕೊಂಡು ಹೋಗಿದ್ದಾರೆ. ಆಮೇಲೆ ಅಲ್ಲಿ ಇನ್ನೊಬ್ಬ ನಮ್ಮ ಮಾದಿಗ ಸಮುದಾಯದವರೇ ಒಬ್ರು ಇರ್ತಾರೆ ಕೆಲಸ ಮಾಡ್ಸಕ್ಕೆ, ಪಾಪ ಈಶ್ವರಣ್ಣ ಅಂತ ಹೇಳಲ್ಲ, ಈಶ್ವರಣ್ಣವ್ರಿಗೂ ಇದನ್ನು ಮಾಡಿರ್ತಾರೆ. ಬೆಳಿಗ್ಗೆಯಿಂದ ಕಾಯ್ತಾರಂತ. ಇಲ್ಲಿ ನಮಗೂ ಫೋನ್ ಮಾಡಿರಿ, ಅಣ್ಣ ಹಿಂಗೆ ಆಗೈತೆ ಅಂತ. ನಾವು ಅಲ್ಲಿಂದ ನಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು, ನಮ್ಮ ಸಂಘಟನೆಯಲ್ಲೆಲ್ಲ ಕರ್ಕೊಂಡು ಬಂದಿದ್ದೀನಿ. ಬೆಳಗ್ಗೆಯಿಂದ ಕಾಯ್ತಾ ಇದ್ದೇವೆ. ಈ ಸ್ಟೇಷನಲ್ಲಿ, ಪೊಲೀಸ್ ಸ್ಟೇಷನಲ್ಲಿ ಚೇಳೂರಲ್ಲಿ ಇಂಥವರೆಗೂ ನಮಗೊಂದು FIR ಆಗಿಲ್ಲ. ಇಲ್ಲಿ ನಮ್ಮ ಸರ್ಕಾರ, ನಮ್ಮ ಜಿಲ್ಲೆಯಲ್ಲಿರೋ ಹೋಮ್ ಮಿನಿಸ್ಟ್ರು ಏನಾಗಿದ್ದಾರೋ, ಇಲ್ಲ ದಲಿತರಿಗೆ ಯಾವ ಥರ ಅವ್ರ ದಲಿತರ ಏನೋ ಅನ್ನೋದು ನನಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ದಯವಿಟ್ಟು ಸರ್ ಅದು ಏನು ಅಂತ ಗೊತ್ತಿಲ್ಲ. ಈಗ ರಾಜಕಾರಣಿಗಳು ಏನಾಗ್ಬಿಟ್ಟಿದ್ದಾರೆ ಅಂದರೆ, ನನಗನ್ಸಿದ ಮಟ್ಟಿಗೆ ಅವರ ಓಟ್ಗೋಸ್ಕರ ಓಟ್ ಬ್ಯಾಂಕಿಂಗ್ ಮಾಡ್ಕೊಂಡಿದ್ದಾರೆ ಹೊರತು ದಲಿತರನ್ನ ಕೈ ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಸರ್ ಈ ಜಿಲ್ಲೆಯಲ್ಲಿ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲೇ ಜಾಸ್ತಿ ಆಗ್ತಿದೆ. ಕರ್ನಾಟಕದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೋಮ್ ಮಿನಿಸ್ಟ್ರ್ ಕಾನ್ಸ್ಟಿಟ್ಯೂನ್ಸಿ ಇದೆ ನಮ್ಮದು. ನಮ್ಮ ಹೋಮ್ ಮಿನಿಸ್ಟ್ರ್ ಕಾನ್ಸ್ಟಿಟ್ಯೂನ್ಸಿಲೇ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರ ಇದರಲ್ಲೇ ಈ ಥರ ಆಗ್ತಿದೆ ಅಂದರೆ, ನಾವು ಎಲ್ಲಿ ಯಾರನ್ನ ನಾವು ಗೆಲ್ಲಿಸ್ಬೇಕು, ಯಾರನ್ನ ಬೆಳೆಸಬೇಕು ಅನ್ನೋದು ನಮಗೆ ಕನ್ಫ್ಯೂಸ್ ಆಗಿದೆ. ಅದೇ ಈಗ ಕ್ಯಾಸ್ಟ್ ಬೇಸ್ ಇನ್ಸಿಡೆಂಟು, ಜಾತಿ ಕಾರಣಕ್ಕೆ ಇವೆಲ್ಲ ನಡೀತವೆ. ಅದರಿಂದ ನಮ್ಮ ಸಹೋದರ ಶಿವರಾಮ್ ಅವರು ಈ ಜಮೀನನ್ನು ಕೊಂಡ್ಕೊಂಡಿದ್ದಾರೆ. ಅವರು ಹಾಕಿರುವಂಥ ಬಂಡವಾಳ ಕಾನೂನಿಗೆ ಅನುಗುಣವಾಗಿ ಕಾನೂನು ವ್ಯಾಪ್ತಿಯನ್ನು ಮೀರಿಲ್ಲ. ಕಾನೂನು ರೀತಿಯಲ್ಲಿ ಪರ್ಚೇಸ್ ಮಾಡಿರುವಂಥ ಜಮೀನಿಗೆ ದಯವಿಟ್ಟು ಪೊಲೀಸ್ ಇಲಾಖೆ, ಸಂಬಂಧಪಟ್ಟಂಥ ಕಂದಾಯ ಇಲಾಖೆ, ಎಲ್ಲ ತಹಶೀಲ್ದಾರ್ ಇರ್ಬೋದು, DC ಅವರು ಇರ್ಬೋದು, ಸೂಕ್ತವಾದಂಥ ರಕ್ಷಣೆಯನ್ನು ಒದಗಿಸಿ, ಯಾರೋ ಒಬ್ಬ ದಲಿತ ಸಮಾಜನೂ ಕೂಲಿ ಮಾಡಿ ಕಷ್ಟಪಟ್ಟು ಜಮೀನು ಕೂಡಾಕೊಂಡು ಯಾವುದೋ ಒಂದು ಜಮೀನು ಕೊಟ್ಕೊಂಡಾಗ ಅವರಿಗೆ ನ್ಯಾಯ ಒದಗಿಸೋಂಥ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಸೇವೆ ಸಲ್ಲಿಸೋಂಥ ಸಂದರ್ಭದಲ್ಲಿ ಏನೋ ಒಂದು ಅನುಕೂಲ ಮಾಡೋದು ಅನ್ನೋಂಥ ಒಂದು ಭಾವನೆ ನಮ್ಮೆಲ್ಲ ಸಮಾಜಕ್ಕೆ ಬರ್ತವೆ. ಅದರಿಂದ ದಯವಿಟ್ಟು ನಾವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒತ್ತಾಯಪಡಿಸೋದು, ಕೂಡಲೇ ಅವ್ರು ಕೊಂಡಿರುವಂಥ ಜಮೀನನ್ನು ಅವರಿಗೆ ಬಿಡಿಸ್ಕೊಡ್ಬೇಕು. ಆ ಜಮೀನಿನಲ್ಲಿ ಅವರು ಕೃಷಿ ಚಟುವಟಿಕೆಯನ್ನು ಮಾಡ್ಕೊಂಡು ಕೃಷಿ ಉಪಯೋಗಕ್ಕೆ ತಗೊಂಡಿರೋ ಜಮೀನನ್ನು ಅವ್ರು ಪಡ್ಕೊಳ್ಳೋಕ್ಕೆ ದಯವಿಟ್ಟು ಅಧಿಕಾರಿ ವರ್ಗ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಭೀಮಾರ್ಮಿ ಸಂಘಟನೆ ವತಿಯಿಂದ ನಾವೆಲ್ಲರೂ ಸಹಿತ ಒತ್ತಾಯ ಆಗ್ರಹ ಪಡಿಸ್ತಾ ಇದ್ದೀವಿ. ಏನು ಮಾಡ್ತೀರಾ? ಖಂಡಿತವಾಗ್ಲೂ ಈ ಒಂದು ಕಾನೂನು ರೀತಿಯಲ್ಲಿ ಕಾನೂನಿಗೆ ಒಳಪಟ್ಟಂತೆ ಇರುವಂಥ ಎಲ್ಲ ಸಂಪೂರ್ಣ ದಾಖಲಾತಿಗಳನ್ನು ಇಟ್ಕೊಂಡು ಕಾನೂನು ಬಾಹಿರವಾಗಿ ಯಾರು ನಡ್ಕೊತಾರೋ ಅವರಿಗೆ ಕ್ರಮನ ಜಿಲ್ಲಾಡಳಿತ ವಹಿಸಲೇಬೇಕು. ವಹಿಸಲಿಲ್ಲ ಅಂದರೆ ನಾವು ಮುಂದಿನ ದಿನದಲ್ಲಿ ಇದನ್ನು ಒಂದು ಅಹೋರಾತ್ರಿ ನಿರಂತರ ಪ್ರತಿಭಟನೆನ ಜಿಲ್ಲಾಡಳಿತದ ಕಚೇರಿ ಮುಂದೆ ನಾವು ಮಾಡ್ತೀವಿ. ಬಡವರಿಗೆ, ಶೋಷಿತರಿಗೆ ನ್ಯಾಯ ಸಿಗತಕ್ಕ ನಾವು ಬಿಡೋದಿಲ್ಲ ಅಂತೇಳಿ ಈ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರ ಪಡಿಸ್ತೀವಿ.